ಪ್ರಾಣ
ಪ್ರಾಣೇಶ್ವರಿ, ಸ್ವಾಮಿ, ಕಾಶಿ ಪಟ್ಟಣದ ಗಡಿಯನ್ನು ದಾಟಿ ಬಹುದೂರ ಬಂದದ್ದಲ್ಲದೆ ಘೋರವಾದ ಕಾಡನ್ನು ಸೇರಿದೆವು. ಅದು ಪಶ್ಚಿಮಾಂಬುದಿಯಲ್ಲಿ ಸೂರ್ಯದೇವನು ಅಸ್ತಂಗತನಾಗುತ್ತಿರುವನು. ಘೋರವಾದ ಕತ್ತಲು, ಭಯಂಕರವಾದ ಕಾಡು. ನಾವಿಂದು ಮುಂದೆ ಹೋಗಲು ಸಾಧ್ಯವಿಲ್ಲ ದೇವಿ. ಸ್ವಾಮಿ ಪ್ರಾಣೇಶ್ವರಿ, ಹಾಗಾದರೆ ಈ ವೃಕ್ಷದ ಬಳಿಯಲ್ಲಿ ನಾವು ಈ ದಿನ ನಿದ್ರಿಸಲಿ ಸ್ವಾಮಿ. ಪ್ರಾಣೇಶ್ವರಿ, ಹಾಗೆ ಆಗಲಿ. ಬನ್ನಿ ಮಕ್ಕಳೇ, ಬನ್ನಿ. ಪ್ರಾಣೇಶ್ವರಿ, ಸ್ವಾಮಿ, ಮಕ್ಕಳು ಮಲಗಲಿ, ನೀನು ಮಲಗಿಕೋ, ನಾನು ಎಚ್ಚರದಿಂದಿರುವೆನು. ಹಾಗೆ ಆಗಲಿ ಸ್ವಾಮಿ. ಜಗದ ಸಂಸಾರವಿದು ನೋಡೆ, ಜಗದ ಸಂಸಾರವಿದು. ಸುಧತಿ ಸುನುಗಳಿಂದ ಜಗಲ ನೇರಿ ಬಂದ ಪಾಪದ ಫಲವಿದು. ಜಗಲ ನೇರಿ ಬಂದ ಪಾಪದ ಫಲವಿದು. ಜಗದ ಸಂಸಾರವಿದು ನೋಡೆ, ಜಗದ ಸಂಸಾರವಿದು. ಸುಧತಿ ಸುನುಗಳಿಂದ ಸುಖ ಪಡಬಹುದೆಂದು. ಸುಧತಿ ಸುನುಗಳಿಂದ ಸುಖ ಪಡಬಹುದೆಂದು ಮದುವೆಯ ಮಾಡಿಕೊಂಡಾದರದೆ, ಮದುವೆಯ ಮಾಡಿಕೊಂಡಾದರದೆ. ವಿಧ ವಿಧ ಕಷ್ಟಗಳು ಒದಗಿದ ಪಾವನ, ವಿಧ ವಿಧ ಕಷ್ಟಗಳು ಒದಗಿದ ಪಾವನ. ಮಧುರ ಪುನಾಮವ ಮರೆತು ದುಃಖಿಸುವರೆ. ಜಗದ ಸಂಸಾರವಿದು ನೋಡೆ, ಜಗದ ಸಂಸಾರವಿದು. ಅಕಟ ಅಕಟ, ಎಂತಹ ಕಷ್ಟವು ಬಂದೊದಗಿತು. ಬಿಸಿಲು ಮುಖವನ್ನೇ ನೋಡದೆ ಅರಮನೆಯಲ್ಲಿ ಸುಖವಾಗಿದ್ದ ಈ ನನ್ನ ಸತಿ ಮತ್ತು ಹಸುಕಂದಮಾದ ಮಕ್ಕಳನ್ನು ಈ ಅರಣ್ಯದಲ್ಲಿ ಹೇಗೆ ಕಾಪಾಡಲಿ? ಓಹೋ, ಪೂರ್ವದಲ್ಲಿ ದಿನಕರನು ಉದಯಿಸುತ್ತಿರುವನು. ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಮೇಲೇಳು, ಮುಂದಕ್ಕೆ ಹೋಗೋಣ. ಮಕ್ಕಳೇ, ಮಕ್ಕಳೇ, ಮೇಲೆ ಹೇಳಿ ಮಕ್ಕಳೇ, ಮುಂದೆ ಹೋಗೋಣ. ನಡೀರಿ ಮಕ್ಕಳೇ. ಪ್ರಾಣೇಶ್ವರಿ, ಬನ್ನಿ ಮಕ್ಕಳೇ. ಶಿವ
ಒಂದು ಚಿಕ್ಕದಾದ ಗ್ರಾಮವು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಭಿಕ್ಷೆಯನ್ನಾದರೂ ಬೇಡಿ ಸ್ವಲ್ಪ ಅನ್ನವನ್ನು ತರುವೆನು. ಹಾಗೆ ಆಗಲಿ ನಾನು ಬರುವ ತನಕ ಪ್ರಾಣೇಶ್ವರಿ, ಸ್ವಾಮಿ. ನಾನು ಬರುವ ತನಕ ಮಕ್ಕಳನ್ನು ನೋಡಿಕೊಂಡು ಇಲ್ಲೇ ಇರುವಳಾಗು. ಹಾಗೆ ಆಗಲಿ ಸ್ವಾಮಿ. ಜಾಗೃತಿಯಾಗಿ ಹೋಗಬೇಡಿ ಮಕ್ಕಳೇ. ಅನ್ನವನು ನೀಡಿ ನಮಗೆ ಭವತಿ ಭಿಕ್ಷಾಂದೇಹಿ. ಓ ಹಯ್ಯ ಅಮ್ಮಯ್ಯ ಧರ್ಮವೇ ತಾಯಿ ತಂದೆ, ಅನ್ನವನು ನೀಡಿ ನಮಗೆ, ಅನ್ನವನು ನೀಡಿ ನಮಗೆ. ಆ ದಾನಿಗಳೇ, ಓ ಹಯ್ಯ ಅಮ್ಮಯ್ಯ ಧರ್ಮವೇ ತಾಯಿ ತಂದೆ, ಅನ್ನವನು ನೀಡಿ ನಮಗೆ, ಅನ್ನವನು ನೀಡಿ ನಮಗೆ. ಆ ಗ್ರಹಗತಿಗಳು ಪೂರವಾಗಿ ಅಗಲಿರಳು ನಾ ಪರಿತಪಿಸಿ ಹಾ ಪರಮಾತ್ಮ. ಗ್ರಹಗತಿಗಳು ಪೂರವಾಗಿ ಅಗಲಿರಳು ನಾ ಪರಿತಪಿಸಿ, ಅನ್ನೋದಕವಿಲ್ಲದೆ ನಾನು ಬೇಡುತ್ತಿಹೆ ದೀನನಾಗಿ, ಬೇಡುತ್ತಿಹೆ ದೀನನಾಗಿ. ಭವತಿ ಭಿಕ್ಷಾಂದೇಹಿ. ಅನ್ನೋದಕವಿಲ್ಲದೆ ನಾನು
ಬನ್ನಿ ಮಕ್ಕಳೇ, ಬನ್ನಿ. ಪ್ರಾಣೇಶ್ವರಿ, ಸ್ವಾಮಿ, ನನಗೆ ದೊರೆತಿರುವ ಈ ಅನ್ನವನ್ನು ಮಕ್ಕಳಿಗೆ ಹಂಚೋಳ. ಬನ್ನಿ ಮಕ್ಕಳೇ, ಬನ್ನಿ, ಕುಳಿತುಕೊಳ್ಳಿ. ಬಿಸಿಲಿನ ತಾಪವು ಅಧಿಕವಾಗಿರುವುದು. ಬನ್ನಿ ಮಕ್ಕಳೇ. ಸ್ವಾಮಿ, ಪ್ರಾಣೇಶ್ವರಿ, ಅದು ನೋಡಿ ಸ್ವಾಮಿ, ಬಿಸಿಲಿನ ತಾಪವು ಅಧಿಕವಾಗಿರುವುದು, ಭೂಮಿಯು ಕೆಂಡಾಮಂಡಲವಾಗಿರುವುದು. ಇದು ನೋಡಿ ಸ್ವಾಮಿ, ಕಾಲುಗಳಿಗೆ ಕಲ್ಲು ಮುಳ್ಳು ತಾಗಿ ರಕ್ತ ಸೋರುತ್ತಿರುವುದು ಸ್ವಾಮಿ. ನನ್ನ ಕೈಲಿ ನಡೆಯಲಾಗುತ್ತಿಲ್ಲ ಸ್ವಾಮಿ, ನಡೆಯಲಾಗುತ್ತಿಲ್ಲ. ಪ್ರಾಣೇಶ್ವರಿ, ದುಃಖಿಸಬೇಡ, ಸೈರಿಸು. ನೀನು ಈ ರೀತಿ ಹೇಳಿದರೆ ಈ ಮುದ್ದು ಮಕ್ಕಳ ಆಗತಿ ಏನು? ನಡೆಯಿರಿ, ಮುಂದಕ್ಕೆ ಹೋಗೋಣ. ರಾಜರಾಣಿಗೆ ಭಯ ಬೀರಿ ಕಷ್ಟ ತೋರಿ ಕಾರ್ಮೋಡವನ್ನು ಗಗನದಲ್ಲಿ ಕಾರ್ಮೋಡವನ್ನು ಸೃಷ್ಟಿಸಿ ಗಗನದಲ್ಲಿ ಕಾರ್ಮೋಡವನ್ನು ಸೃಷ್ಟಿಸಿ ಬೆಚ್ಚಿ ಗುಡುಗು ಸಿಡಿಲಿನಿಂದ ಮಳೆ ಸುರಿಸುವೆ ಮಳೆಯ ಸುರಿಸುವೆ ಮಳೆಯ ಸುರಿಸುವೆ. ವಿಜಯಸಿಂಹನು ಪತ್ನಿ ಮತ್ತು ಮಕ್ಕಳ ಸಹಿತ ಕಾಡಿನಲ್ಲಿ ಕಡು ಬಿಸಿಲಿನಿಂದ ಬಳಲಿರುವ ನನ್ನ ಮಾಯೆಯಿಂದ ಕಾರ್ಮೋಡವನ್ನು ಸೃಷ್ಟಿಸಿ ಮಿಂಚು ಗುಡುಗು ಸಿಡಿಲಿನಿಂದ ಭಯಂಕರವಾದ ಮಳೆಯನ್ನು ಸುರಿಸಿ ಅನಂತರ ಕಾರ್ಯವನ್ನು ಜೈ ಶಂಕರ
ನಮ್ಮನ್ನಂತಹ ಕಷ್ಟಕ್ಕೆ ಗುರಿ ಮಾಡಿದೆ. ಬಳಲು ಬೆಂಡಾಗಿರುವ ಈ ನನ್ನ ಸತಿಸುತರನ್ನು ಈ ಅರಣ್ಯ ಮಧ್ಯದಲ್ಲಿ ಹೇಗೆ ಕಾಪಾಡಲಿ? ಅಯ್ಯೋ ವಿಧಿಯೇ. ಅದು ನೋಡು ಸ್ವಾಮಿ, ಮೋಡಗಳು ಕರಗಿ ಎಪ್ಪಾಗಿ ಮಳೆ ಬರುವಂತೆ ಭಾಸವಾಗುತ್ತಿರುವುದು ಸ್ವಾಮಿ. ಪ್ರಾಣೇಶ್ವರಿ, ಅದು ಗುಡುಗು ಸಿಡಿಲು ಮಿಂಚಿನಿಂದ ಕೂಡಿದ ಭೀಕರವಾದ ಮಳೆಯು ಬಂದೇ ಬಿಟ್ಟಿತು. ಹೌದಲ್ವೇ? ಅಯ್ಯೋ ವಿಧಿಯೇ. ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ. ಬನ್ನಿ ಮಕ್ಕಳೇ, ಮಳೆಯು ಕಡಿಮೆ ಆಯಿತು, ಬನ್ನಿ ಹೋಗೋಣ. ಸ್ವಾಮಿ ಪ್ರಾಣೇಶ್ವರಿ, ಅಮ್ಮ ಹಸಿವು ಹಸಿವು. ಮಕ್ಕಳೇ, ಸ್ವಾಮಿ ಪ್ರಾಣೇಶ್ವರಿ, ಈ ಮಕ್ಕಳ ಸಂಕಟವನ್ನು ನಾನು ನೋಡಲಾರೆ ಸ್ವಾಮಿ, ನೋಡಲಾರೆ. ಅದು ಆ ಬರಗಳಲ್ಲಿ ಆ ಬಳ್ಳಿ ಹಬ್ಬಿರುವುದು, ಅದರಿಂದ ನನ್ನ ಕೊರಳಿಗೆ ಹಾಕಿ ಪ್ರಾಣವನ್ನು ನೀಗುವೆನು ಸ್ವಾಮಿ, ಪ್ರಾಣವನ್ನು ನೀಗುವೆನು. ಪ್ರಾಣೇಶ್ವರಿ, ದುಃಖಿಸಬೇಡ, ಸೈರಿಸು. ನೀನು ಪ್ರಾಣತ್ಯಾಗ ಮಾಡಿದರೆ ಈ ಮುದ್ದು ಮಕ್ಕಳ ಗತಿಯೇನು? ಪ್ರಾಣೇಶ್ವರಿ, ಸ್ವಾಮಿ ನೀನು ಕೇಳುವುದಾದರೆ ನನ್ನದೊಂದು ಮಾತಿರುವುದು, ಹೇಳುವೆನು. ಅದೇನೆಂಬುದಾಗಿ ಹೇಳಿ ಸ್ವಾಮಿ. ಪ್ರಾಣೇಶ್ವರಿ, ನೀನು ಮಕ್ಕಳ ಜೊತೆಯಲ್ಲಿ ನನ್ನ ಸಂಗಡ ಈ ರೀತಿ ಕಷ್ಟಪಡುವ ಬದಲು ಪ್ರಾಣೇಶ್ವರಿ, ಸ್ವಾಮಿ ಮಕ್ಕಳನ್ನು ಕರೆದುಕೊಂಡು ನಿನ್ನ ಅಣ್ಣನ ಮನೆಗೆ ಹೋದ್ರೆ ಒಳ್ಳೆಯದೆಂದು ಪ್ರಾಣೇಶ್ವರ ನನ್ನ ಅಭಿಪ್ರಾಯ ದೇವಿ. ಇದೇನು ಸ್ವಾಮಿ, ನನ್ನ ಗುಣಾತಿಶಯಗಳನ್ನು ತಿಳಿದು ನೀವು ಈ ರೀತಿ ಮಾತನಾಡುತ್ತಿರುವಿರಿ. ನಿಮ್ಮನ್ನಗಲಿ ಒಂದರಗಳಿಗೆಯೂ ನಾನು ಬದುಕಿರಲಾರ ಸ್ವಾಮಿ, ನಿಮ್ಮ ಸಂಗಡವೇ ಇರುವೆನು. ಓಹೋ, ಈಕೆಯು ಮಹಾಸಾಧ್ವಿಯು. ನನ್ನನ್ನು ಬಿಟ್ಟು ಒಂದರಗಳಿಗೂ ಇರಲಾರಳು. ಪ್ರಾಣೇಶ್ವರಿ, ಸ್ವಾಮಿ ಅದು ಪಶ್ಚಿಮಾಂಬುದಿಯಲ್ಲಿ ಸೂರ್ಯದೇವನು ಮುಳುಗುತ್ತಿರುವನು. ಭಯಂಕರವಾದ ಕತ್ತಲು. ಈ ದಿವಸ ಮುಂದೆ ಹೋಗಲು ಸಾಧ್ಯವಿಲ್ಲ. ಅದು ಅಲ್ಲಿ ಕಾಣುವ ವೃಕ್ಷವನ್ನು ಆಶ್ರಯಿಸಿ ಈ ದಿನ ರಾತ್ರಿಯನ್ನು ಕಳೆದು ನಾಳೆ ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಬನ್ನಿ ಬನ್ನಿ ಮಕ್ಕಳೇ, ಮಲಗಿಕೊಳ್ಳಿ. ಪ್ರಾಣೇಶ್ವರಿ, ಸ್ವಾಮಿ ಮಕ್ಕಳು ಮಲಗಲಿ, ನೀನು ಮಲಗಿಕೋ. ಹಾಗೆ ಆಗಲಿ ಸ್ವಾಮಿ. ನಾನು ಎಚ್ಚರದಿಂದಿರುವೆನು. ಸತಿಸುತರ ಮೋಹದಲ್ಲಿ ಸತಿಸುತರ ಮೋಹದಲ್ಲಿ ಸ್ಥಿತಿ ಬದಿರುದಿಹನು ಸತತ ಪ್ರೇಮದಲ್ಲಿ. ವಿಜಯ ಸಿಂಹನು ತನ್ನಯ ಸತಿಸುತರ, ವಿಜಯ ಸಿಂಹನು ತನ್ನಯ ಸತಿಸುತರ ಅಗಲಿ ಹೋಗುವಂತೆ ಮಾಡ್ಪೇ. ವಿಜಯ ಸಿಂಹನು ತನ್ನ ಸತಿಸುತರೊಡನೆ ಪ್ರೇಮದಲ್ಲಿ ಇರುವ ಮಡದಿ ಮಕ್ಕಳು ಮಲಗಿ ನಿದ್ರಿಸುತ್ತಿರುವರು. ವಿಜಯ ಸಿಂಹನಿಯ ಕ್ರೂರ ಮನಸ್ಸು ನುಟ್ಟಿಸಿ ಸತಿಸುತರನ್ನು ತೊರೆದು ಹೋಗುವಂತೆ ಮಾಡೋಣ. ಜೈ ಶಂಕರ.
ಮನೆಗೆ ಹೋಗೆಂದು ಎಷ್ಟು ವಿಧವಾಗಿ ಹೇಳಿದರು ಈಕೆಯು ಕೇಳುವುದಿಲ್ಲವಲ್ಲ. ಏನು ಮಾಡಲಿ? ಓಹೋ, ತಿಳಿಯಿತು. ನಾನು ಇವರ ಜೊತೆಯಲ್ಲಿರುವುದರಿಂದ ಈಕೆಯು ಅಣ್ಣನ ಮನೆಗೆ ಹೋಗಲು ಒಪ್ಪುವುದಿಲ್ಲ. ಈ ಮಕ್ಕಳು ಪಡುವ ಕಷ್ಟವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ನಾನು ಇಲ್ಲಿಂದ ಕಣ್ಮರೆಯಾಗುವೆನು. ತದನಂತರ ತಾನಾಗಿಯೇ ಮಕ್ಕಳನ್ನು ಕರೆದುಕೊಂಡು ಅಣ್ಣನ ಮನೆಗೆ ಹೋಗುವಳು. ಇದೇ ತಕ್ಕ ಉಪಾಯ. ಅಯ್ಯೋ ಪಾಪಿಯಾದ ವಿಜಯನೇ, ಕಟ್ಟಿಕೊಂಡ ಅರ್ಧಾಂಗಿಯನ್ನು ನಡುಕಾಡಿನಲ್ಲಿ ಮಕ್ಕಳ ಸಹಿತ ಕೈಬಿಟ್ಟು ಹೋದನೆಂದು ರೂಢಿಯಲ್ಲಿ ಜನರು ಆಡಿಕೊಳ್ಳುವರು. ಓಹೋ, ಹಿಂದೆ ಮಲಗಿದ್ದ ವೇಳೆಯಲ್ಲಿ ನಳಮಹಾರಾಯನು ತನ್ನ ಸತಿಯಾದ ದಮಂತಿಯನ್ನು ನಡುಕಾಡಿನಲ್ಲಿ ಬಿಟ್ಟು ಹೋಗಲಿಲ್ಲವೇ? ಅಂತ ಮಹಾನುಭಾವನೆ ಆ ರೀತಿ ಮಾಡಿದ ಮೇಲೆ ನನ್ನದಿನ್ನೇನು? ಹಾ ಪ್ರಾಣೇಶ್ವರಿ, ಮಕ್ಕಳೇ, ನಿಮ್ಮ ಗತಿ ಏನು? ದೇವಿ, ನಾನು ಇಲ್ಲಿಂದ ಕಣ್ಮರೆಯಾದ ಮೇಲೆ ನನ್ನನ್ನು ಕಾಣದೆ ಎಷ್ಟು ದುಃಖಿಸುವೆ. ಅಯ್ಯೋ ಹಕಟಕಟ, ಎಂತಹ ವಿಷಮ ಸಂಕಟವೂ ಪರಿಣಮಿಸಿತು. ಆ ಪರಮೇಶ್ವರ, ಸತಿಯೋ ಎಚ್ಚರವಾಂತು ಮನದೇ, ಸತಿಯೋ ಎಚ್ಚರವಾಂತು ಮನದೇ, ಮನದೇ ಮನದೇ. ಕಾಂತೆ ಎಲ್ಲನೂ ನಲದು ನಂದು ಚಿಂತೆಯ ತಾಳಿ, ಕಾಂತೆ ಎಲ್ಲನೂ ನಲದು ಎಂದು ಚಿಂತೆಯ ತಾಳಿ, ಕಾಂತಾರದೊಳಗೆಂದು ಸಂತಾಪ ಪಡುವಳು. ಕಾಂತಾಳದೊಳಗಿಂದು ಸಂತಾಪ ಪಡುವಳು. ಸತಿಯೋ ಎಚ್ಚರವಾಂತು ಮನದೇ, ಮನದೇ ಮನದೇ. ಗಜಚರ್ಮಾಂಬರ, ಶಂಕರ, ನಾನು ಇಲ್ಲಿಂದ ಕಣ್ಮರೆಯಾದ ಮೇಲೆ ನನ್ನ ಸತಿಯು ಎಚ್ಚರಗೊಂಡು ನನ್ನನ್ನು ಕಾಣದೆ ಎಷ್ಟು ಪ್ರಲಾಪಿಸುವಳೋ, ಎಷ್ಟು ದುಃಖಿಸುವಳೋ. ಅಯ್ಯೋ ವಿಧಿಯೇ. ಓಹೋ, ಉದಯ ಕಾಲವು ಸಮೀಪಿಸಿತು. ತಡ ಮಾಡಿದರೆ ಇವರು ಎಚ್ಚುಕೊಳ್ಳುವರು. ಹಾ ಮಕ್ಕಳೇ, ಪ್ರಾಣೇಶ್ವರಿ, ಹಾ ಭಗವಂತನೇ ನಿಮ್ಮನ್ನು ಕಾಪಾಡಲಿ. ಭಗವಂತನೇ ಆಗೆಯಾದರೆ ಮಾನವ ಬದುಕುವನೇ ದೇವ,
ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಮಸಣಗೆ ಪಯಣ ದೇವಾ ದೇವಾ ಮದನಗೆ ಪಯಣ ಕೊನೆಯಲ್ಲೋ ಮದನಗೆ ಪಯಣ ಕೊನೆಯಲ್ಲೋ ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಹಾ ಪರಮಾತ್ಮ ಶಂಕರ ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಪಾಪ ಏನದು ಸ್ವಾಮಿ ನಾನು ಮಾಡಿದ ಕರ್ಮ ಏನದು ಸ್ವಾಮಿ ನಾನು ಮಾಡಿದ ಕರ್ಮ ಏನದು ಸ್ವಾಮಿ ನಿನ್ನಯ ಲೀಲೆಯ ಬಲ್ಲವರಾರೋ ಹಾ ಪರಮಾತ್ಮ ಶಂಕರ ನಿನ್ನಯ ಲೀಲೆಯ ಬಲ್ಲವರಾರೋ ನೀನೇ ನನಗೆ ದಯ ತೋರೋ ನೀನೇ ನನಗೆ ದಯ ತೋರೋ ಭಗವಂತನೇ ಅಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಸ್ವಾಮಿ ಸೂರ್ಯೋದಯವಾಯಿತು ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ ಮಕ್ಕಳೇ ಮೇಲೇಳಿ ಮಕ್ಕಳೇ
ಬೇಡದೀಗಲೇ ಬರಿ ಬರಿ ವಿಧದಲ್ಲಿ ಬರಿಕೆ ಬೆಸುಗತಿಯ ಬೇಡದೀಗಲೇ ಭಾರತಿ ಸತ್ಯವನ್ನು ಕರಿಸಲೆತ್ತ ಕೈವೆ ಭಾರತಿ ಸತ್ಯವನ್ನು ಕರಿಸಲೆತ್ತ ಕೈವೆ ಹತ್ತಿತ್ತಗಲದೆ ಕಾಡಿಸುವಲ್ಲ ಹತ್ತಿತ್ತಗಲದೆ ಕಾಡಿಸುವಲ್ಲ ನಿತ್ಯ ಕಷ್ಟವನ್ನು ಪಟ್ಟು ಕಾಡುವೆನು ನಿತ್ಯ ಕಷ್ಟವನ್ನು ಪಟ್ಟು ಕಾಡುವೆನು ಬೇಡದೀಗಲೇ ಬರಿ ಬರಿ ವಿಧದಲ್ಲಿ ಬರಿಗೆ ಬೆಸುಗತಿಯ ಬೇಡದೀಗಲೇ 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 ನನ್ನ ತಂಗಿಯು ತನ್ನ ಪತಿಯನ್ನು ಹುಡುಕುತ್ತಾ ತನ್ನ ಮಕ್ಕಳನ್ನು ಕರೆದುಕೊಂಡು ಇತ್ತಲೇ ಬರುತ್ತಿರು ಹಸುವಿನಿಂದ ಕೂಡಿರುವ ಮಕ್ಕಳಿಗೆ ಹಣ್ಣುಗಳಿಂದ ತುಂಬಿದ ಒಂದು ಮಾವಿನ ಮರವನ್ನು ಸೃಷ್ಟಿಸಿ ಆ ಮಾವಿನ ಹಣ್ಣುಗಳು ಕೀಳುವಂತೆ ಮಾಡಿ ಮುಂದಿನ ಕಾರ್ಯವನ್ನು ಸಾಧಿಸಿರುವ ಜೈ ಶಂಕರ. ನಿಮ್ಮನ್ನೆಲ್ಲೆಂದು ಹುಡುಕಲಿ ಈ ಕಾಡಿನ ಮಧ್ಯೆ ನಮ್ಮನ್ನು ಬಿಟ್ಟು ಹೊರಟೆ ಹೋದಿರ ಸ್ವಾಮಿ, ಹೊರಟೆ ಹೋದಿರ. ಮಕ್ಕಳೇ, ಅಮ್ಮ ಅಲ್ಲಿ ನೋಡು, ಮಾವಿನ ಮರದಲ್ಲಿ ಹಣ್ಣುಗಳಿವೆ, ಕಿತ್ತುಕೊಡಮ್ಮ. ಅವನ್ನಾದರೂ ತಿಂದು ಹೊಟ್ಟೆನ ತುಂಬಿಸಿಕೊಳ್ಳೆವು. ಏನು ಮಾಡಲಿ? ಕೈಗೆಟಕದ ಹಣ್ಣನ್ನು ಹೇಗೆ ತಾನು ಕೀಳಲಿ? ಮಕ್ಕಳೇ, ಹೋಗಲಿ, ನಾನೇ ಹೋಗಿ ತರುವೆನು. ಇದು ಇಲ್ಲಿ ಬನ್ನಿ ಮಕ್ಕಳೇ, ನಾನೇ ಹೋಗಿ ತರುವೆನು. ಅದುವರೆಗೂ ಇಲ್ಲೇ ನಿಂತುಕೊಳ್ಳಿ. ಅಮ್ಮ, ಆವು ಆವು.
ಶಬ್ದ ಮಾಡುತ್ತಾ ಈತ ಕಡೆಗೆ ಬರ್ತಾರೆ. ನಮ್ಮನ್ನು ರಕ್ಷಿಸುವವರು ಯಾರು? ಮೃಗಗಳಲ್ಲ, ಬಾಲಕರು. ಓ, ನನ್ನ ಮಗಂದ ಹಾವು ಕಡಿಯೋಕೆ ಹೋಗ್ತಾ ಇದೆ. ಮಕ್ಕಳೇ, ಯಾರೋ ಇವಳು ಹಿಂಗವಳೆ ಭಗವಂತ. ಅಯ್ಯೋ ಶಿವನೇ ಗಂಗಾಧರನೇ ಸಿದ್ದು ಬೆಟ್ಟು ಪಳಪಳನೆ ಒಡೆಯುತ್ತಾಳಲ್ಲೋ. ಅಯ್ಯೋ ಶಿವನೇ ಗಂಗಾಧರನೇ ಸಿದ್ದು ಬೆಟ್ಟು ಸಿದ್ದೇಶ್ವರನೇ ನಿರ್ಮಿಲ್ಲೆ ನಿರ್ಮಿತಾವಳಲ್ಲೋ. ಪಳಪಳನೆ ಒಡೆಯುತ್ತಾವಳಲ್ಲೋ. ಸಿಂಗಾರಿ ಬಂಗಾರಿ ಪಳುಕಾಡೋ ವಯ್ಯಾರಿ. ಸಿಂಗಾರಿ ಬಂಗಾರಿ ಪಳುಕಾಡೋ ವಯ್ಯಾರಿ. ನೀ ನನ್ನ ದೇವಿ, ನಾನಿನ್ನ ಪೂಜಾರಿ. ನೀ ನನ್ನ ದೇವಿ, ನಾನಿನ್ನ ಪೂಜಾರಿ. ಆ ದೇವರು ಕಳ್ಸೋನು ಕೋಡಿ ಮಾಡಿ ಕಳಿಸೋನೆ. ನನಗಾಗಿ ಆ ದೇವರೇ ಜೋಡಿ ಮಾಡಿ ಕಳಿಸೋನೆ. ಅಪ್ಪಪ್ಪ ಬಿಟ್ಟೇನ ಇಂಥ ಜಿಗಿಯೋ ಜಿಂಕೇನ. ಅಪ್ಪಪ್ಪ ಬಿಟ್ಟೇನ ಇಂಥ ಜಿಗಿಯೋ ಜಿಂಕೇನ. ಅಯ್ಯೋ ಶಿವನೇ ಗಂಗಾಧರ ಸಿದ್ದು ಬೆಟ್ಟು ಸಿದ್ದೇಶ್ವರನೇ ನಿರ್ಮಿಲ್ಲೆ ನಿರ್ಮಿತಾವಳಲ್ಲೋ. ಪಳಪಳನೆ ಒಳೆಯುತ್ತಾವಳಲ್ಲೋ. ಅಮ್ಮಣ್ಣಿ ಏನ್ ಚಂದಾಗವಳು ಅಲ್ಲ. ಈ ಪಿಳ್ಳೆ ಪಿಡ್ತುಗಳನ್ನೆಲ್ಲ ಕರ್ಕೊಂಡು ಈ ಕಾಡಿನಾಗೆ ಕಾಡಂದಿ, ಏದು, ಮುಳ್ಳಂದಿ, ಕಳ್ಳಿ ಇರೋ ಜಾಗದಾಗ ಕರ್ಕೊಂಡು ಹೋಗ್ತಿದ್ಯಲ್ಲ. ಯಾರಮ್ಮಣ್ಣಿ ನೀನು? ಅಯ್ಯ, ನನ್ನ ಪತಿ ಹೆಸರು ವಿಜಯ ಸಿಂಹರಾಜನೆಂದ. ಕಾರಣಾಂತರಗಳಿಂದ ರಾಜ್ಯಾದಿ ಸಕಲ ಭೋಗವನ್ನು ಕಳೆದುಕೊಂಡು ಈ ಕಾಡು ಪಾಲು ಸೇರಿದವು. ಅಂದಿನಿಂದ ಕಾಡಿನಲ್ಲೇ ಇರುವೆವು. ಒಂದು ದಿನ ನಿಶಾರಾತ್ರಿಯಲ್ಲಿ ನಿದ್ರಿಸಿ ಮಲಗುತ್ತಿರುವಾಗ ನನ್ನ ಪತಿಯು ನನ್ನನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋದರು. ಬಿಟ್ಟೋದ್ನ ಅವರನ್ನು ಹುಡುಕುತ್ತಾ ಹುಡುಕುತ್ತಾ ಈ ಕಾಡಿನಲ್ಲಿಯೇ ಅಲೆದಾಡುತ್ತಿರುವೆವು. ಅಯ್ಯ, ನಮ್ಮನ್ನು ರಕ್ಷಿಸಿ ಮಹಾನುಪಕಾರವನ್ನು ಮಾಡಿದೆ. ನಾವಿನ್ನು ಹೊರಡುತ್ತೇವೆ. ಎಲ್ಗೋಗ್ತೀಯ ನನ್ ಚಿನ್ನ? ಇದೇನಿದು? ಮೈ ಕೈ ತುಂಬ್ಕೊಂಡು ಹೆಂಗವಳು ಮಕ್ಕಳೇ, ಹೋಗ್ರತ್ತ. ಚಲ್ವೆ ಬಾಬಾರೆ ಬಾಬಾರೆ ಚಲ್ವೆ ಬಾಬಾರೆ ಬಾರೆ ಚಲ್ವೆ ಬಾಬಾರೆ ಬಾರೆ ನನ್ನ ಸೇರು ಬಾರೆ.
ನನ್ನ ಸೇರು ಬಾರೆ ಜಾನಗಿರಿಯ ಮುದ್ದು ಮರಿಯ ಓಡಿ ಓಡಿ ಬಾ ಓಡಿ ಓಡಿ ಬಾ ಜಾನಗಿರಿಯ ಮುದ್ದು ಮರಿಯ ಓಡಿ ಓಡಿ ಬಾ ನೀ ಓಡಿ ಓಡಿ ಬಾ ಕೂಡಿ ನಾವು ಕಾಡಲೆಲ್ಲ ಹಾಡಿ ನಲಿವಪ್ಪ ಕೂಡಿ ನಾವು ಕಾಡಲೆಲ್ಲ ಹಾಡಿ ನಲಿವಪ್ಪ ಚಲುವೆ ಬಾಬಾರೆ ಬಾರೆ ಚಲುವೆ ಬಾಬಾರೆ ಬಾರೆ ನನ್ನ ಸೇರು ಬಾರೆ ಸಿಟ್ಟು ಸಿಡುಕ ತೋರಬೇಡ ಒಟ್ಟಿಗಿರುವ ಬಾ ನಾ ಒಟ್ಟಿಗಿರುವ ಬಾ ಸಿಟ್ಟು ಸಿಡುಕ ತೋರಬೇಡ ಒಟ್ಟಿಗಿರುವ ಬಾ ನಾ ಒಟ್ಟಿಗಿರುವ ಬಾ ಹೊಟ್ಟೆಗಿಟ್ಟು ಹಂಚಿಕೊಂಡು ನೆಟ್ಟಗಿರುವ ಬಾ ಹೊಟ್ಟೆಗಿಟ್ಟು ಹಂಚಿಕೊಂಡು ನೆಟ್ಟಗಿರುವ ಬಾ ಚಲುವೆ ಬಾಬಾರೆ ಬಾರೆ ಚಲುವೆ ಬಾಬಾ ಬಾರೆ ನನ್ನ ಸೇರು ಬಾರೆ ಅಲ್ಲ ಕೂಡಿ ಅಂಡ್ರನ್ನ ಹುಡ್ಸಿದ ಮಕ್ಕಳನ್ನ ಕಾಡ್ನಾಗ ಬಿಟ್ಟು ಹೋಗವನೆ ಅಂದ್ರೆ ಅವನಿನ್ನೆಂಥ ನನ್ನ ಮಗ ಇರ್ಬೋದು ಬಿಟ್ಟು ಬಿಡು ಅವನ್ನ ನಾವನ್ನ ಕೂಡಾವಳಿ ಮಾಡ್ಕ ನಿನಗೆ ಗಂಡನ ಆಗ್ತೀನಿ ಈ ಮಕ್ಕಳಿಗೆ ಅಪ್ಪ ಆಗ್ತೀನಿ ಅಪ್ಪ ಅನ್ರು ಅಪ್ಪ ಅನ್ರು ಅಯ್ಯ ವಿದ್ಯೆ ಕಲಿಸಿದಾತನು ತಂದೆ ಬುದ್ಧಿ ಹೇಳಿದಾತನು ಹುಟ್ಟಿಸಿದಾತನು ನಮಗೆ ಸಹಾಯ ಮಾಡಿದಾತನು ಈ ನಾಲ್ವರನ್ನು ತಂದೆಗೆ ಸಮ ಎಂದು ಧರ್ಮಶಾಸ್ತ್ರವೇ ಹೇಳುತ್ತದೆ ತಂದೆ ಅಂತಾಳಲ್ಲಪ್ಪ ನಾನು ನಿನಗೆ ಮಗಳಾಗುವೆನು ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು ನಾವಿನ್ನೂ ಹೊರಡುವೆವು ಏ ಅಮ್ಮಣ್ಣಿ ಅಪ್ಪ ಮಗಳು ಅನ್ಬೇಡ ಉರಿತಿದ್ದೆ ಯಜಮಾನ್ರೇನು ಗಂಡನ್ನು ಪಾಪಿ ರೀಯನ್ನು ಖುಷಿ ಆಗ್ತೈತೆ ನೋಡು ಈ ಕಾಡ್ನಾಗ ನಾನು ಕಟ್ಕೊಂಡ್ರೆ ಬ್ಯಾಲದ ಕಾಯಿ ಎಳಚೆ ಹಣ್ಣು ಬೇಲಿ ಹಣ್ಣು ತೋಡ ಕಾಡೆಮ್ಮೆ ಕಾಡಂಬಿ ಏದು ಸಂಬರ್ಗಾಗೆ ಪುಲ್ಡೈಕಿ ಎಲ್ಲ ಸುಟ್ಟು ಅದುವಾಗಿ ಸುಟ್ಟು ಅಮ್ಮಣ್ಣಿ ಇಲ್ಲೇ ಒಲೆ ಇಕ್ಕಿ ಗಣ 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 ಕಾಸಿ ಕರ್ದು ಕೊಡ್ತಿದ್ರೆ ಅಯ್ಯ ನಿನ್ನನ್ನು ಕೈ ಮುಗಿದು ಬೇಡಬಿಡು ನಮ್ಮನ್ನು ಬಿಟ್ಟು ಬಿಡು ಒಂದೇ ಒಂದೇ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನನ್ನ ನೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನನ್ನ ನೆಚ್ಚಿ ಬಂದ ಪುರುಷರಲ್ಲ ಒಂದೇ ಒಂದೇ ದಾರೆ ದಾರಿ ತೊಟ್ಟು ಮುಂದೆ ಮುಂದೆ ನೀ ಬೆಚ್ಚಿ ಬಿದ್ದು ಹೋಗಬೇಡ ಹಿಂದೆ ನಿಂತಲ್ಲೇ ಕಾಯ್ದವನೇ ನೋಡಾಲೆ ಮನ್ಮತ ನಿಂತಲ್ಲೇ ಕಾಯ್ದವನೇ ನೋಡಾಲೆ ಮನ್ಮತ ಬಾರೆ ಬಾರೆ ನನಗಿದ್ದೆ ಮುಂದೆ
ಕೊರಗಿಸ್ಬೇಡ. ಬಾ ಪರಮೇಶ್ವರ, ನಾನು ತ್ರಿಕರಣ ಶುದ್ಧಿಯಿಂದ ಬಾ. ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದಲ್ಲಿ ಈ ಕೂಡಲೇ ಈತನು ಸುಟ್ಟು ಭಸ್ಮವಾಗಲಿ, ಭಸ್ಮವಾಗಲಿ, ಭಸ್ಮವಾಗಲಿ. ಮಕ್ಕಳೇ, ಮಕ್ಕಳೇ, ನಮಗೊದಗಿದ ಕಂಟಕವೂ ನಿವಾರಣೆಯಾಯಿತು. ಪರ ಸ್ತ್ರೀಯರನ್ನು ಬಯಸುವವರು ಪರದೇಶಗಳಾಗಿ ಸಾಯುವವರು ಎಂಬುದಕ್ಕೆ ಈತನಿಗಾದ ಶಿಕ್ಷೆಯೇ ಸಾಕ್ಷಿ. ನಡೀರಿ ಮಕ್ಕಳೇ, ಮುಂದೆಲ್ಲಿಗಾದರೂ